ಓಂ ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ ಪ್ರಕೃತಿಸ್ಸಾ ಪರಾಮಶ್ಯಂ ರೋದಸಿ ಲೋಕಧಾರಿಣಿ ಋತಾ ಸತ್ಯಾಮರಾಜಯ್ಯ ಲೋಕಾನಾಮಾತ್ಮಸಂಜ್ಞಿತಾ ಏಷ ಲೋಕಗುರುಃ ಸಾಕ್ಷಾತ್ ಜಗದಾದಿಕರಃ ಪ್ರಭುಃ ಏಷ ಮಾತಾ ಪಿತಾ ಚೈವ ಯುಷ್ಮಾಕಂ ಚ ಪಿತಾಮಹಃ ನ ದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಯಂ ತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತುಂ ಯಸ್ಮೈ ದೇವಾಃ ಪ್ರಯಚ್ಛಂತಿ ಪುರುಷಾಯ ಪರಾಭವಂ ಬುದ್ಧಿಂ ತಸ್ಯಾಪಕರ್ಷಂತಿ ಸೋವಾಚೀನಾನಿ ಪಶ್ಯತಿ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ ಅಸ್ಯ ಕಾವ್ಯಸ್ಯ ಕವಯೋ ನ ಸಮರ್ಥಾ ವಿಶೇಷಣೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 86ನೇಯ ಭಾಗ ಈಗ ನಾವು ನೋಡ್ಲಿಕ್ಕೆ ತೊಡಗಿರುವಂಥದ್ದು. ಇದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 97ನೇ ಅಧ್ಯಾಯ, ಮತ್ತೆ ವೈಷ್ಣವ ಪಾಠದಲ್ಲಿ 93ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 92ನೇ ಅಧ್ಯಾಯ, ಮತ್ತೆ 90ನೇ ಅಧ್ಯಾಯ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ. ಯುಧಿಷ್ಠಿರ ಮಾಡಲಿಕ್ಕೆ ತೊಡಗಿದ್ದಂತಹ ಆ ಅಶ್ವಮೇಧ ಯಾಗ ಏನಿತ್ತು ಅದನ್ನ ಒಂದು ಮುಂಗುಸಿ ತೆಗಳಿತು. ಆ ಒಬ್ಬ ಕುರುಕ್ಷೇತ್ರ ನಿವಾಸಿಯಾದ ಬ್ರಾಹ್ಮಣ ಮಾಡಿದ ಅಶ್ವಮೇಧ ಯಾಗಕ್ಕೆ ಆ ಮಾಡಿದಂತಹ ಒಂದು ಹಿಟ್ಟಿನ ದಾನಕ್ಕೆ ಇದು ಸಮಾನವಲ್ಲ ಅಂದಿತದು. ಮತ್ತೆ ಅಲ್ಲಿ ನೆರೆದವರೆಲ್ಲ ಆ ಕಥೆಯನ್ನು ಹೇಳು, ಯಾವ ಬ್ರಾಹ್ಮಣ ಅವನೇನು ಮಾಡಿದ್ದ ಅನ್ನೋದನ್ನೆಲ್ಲ ಹೇಳು ಅಂತ ಕೇಳಿದಾಗ ಅದು ಆ ಶಿಲೋಂಚ ವೃತ್ತಿಯನ್ನು ಅವಲಂಬಿಸಿದಂತಹ ಬ್ರಾಹ್ಮಣನ ಕಥೆಯನ್ನು ಹೇಳಲಿಕ್ಕೆ ತೊಡಗಿತ್ತು. ಒಂದು ಬಾರಿ ಬರಗಾಲ ಬಂದಾಗ ಆ ಬ್ರಾಹ್ಮಣನಿಗೆ ಏನೂ ಆಹಾರ ಸಿಕ್ಕಿರಲಿಲ್ಲ. ಕಷ್ಟಪಟ್ಟು ಒಂದಿಷ್ಟು ಹಿಟ್ಟನ್ನು ಸಂಪಾದನೆ ಮಾಡಿದ್ದ. ಅದನ್ನ ಒಂದಿಷ್ಟು ಗೋಧಿಯನ್ನು ಸಂಪಾದನೆ ಮಾಡಿ ಅದನ್ನು ಹಿಟ್ಟು ಮಾಡಿಸಿ ಅದನ್ನೇ ಬೇಯಿಸಿ ವೈಶ್ವದೇವ ಇತ್ಯಾದಿಗಳನ್ನು ಮಾಡಿ ಇನ್ನು ಮನೆಯಲ್ಲಿದ್ದಂಥ ಗಂಡ, ಹೆಂಡತಿ, ಮಗ, ಸೊಸೆ ಅವರೆಲ್ಲರೂ ತಮ್ಮ ತಮ್ಮ ಪಾಲಿನ ಆಹಾರವನ್ನು ತಗೊಳ್ಬೇಕು ಅಂತ ಸಿದ್ಧರಾಗಿದ್ದಾಗ ಅತಿಥಿಯೊಬ್ಬ ಬಂದ. ಅವನಿಗೆ ಯಜಮಾನ ತನ್ನ ಪಾಲಿನ ಆಹಾರ ಕೊಟ್ಟ. ಅದು ಸಾಲದೇ ಇದ್ದಾಗ ಯಜಮಾನತಿಯು ಕೊಟ್ಟಳು. ಅದು ಸಾಲದೇ ಇದ್ದಾಗ ಮಗನೂ ತನ್ನ ಪಾಲಿನ ಆಹಾರವನ್ನು ಕೊಟ್ಟ. ಅದೂ ಸಾಲದೇ ಇದ್ದಾಗ ಆ ಸೊಸೆ ಮಾವನಿಗೆ ಈ ರೀತಿಯಾಗಿ ಹೇಳಿದಳು. ಅವಳು ಏನು ಹೇಳಿದಳು ಅಂತನ್ನೋದನ್ನ ಇವತ್ತು ನೋಡೋಣ. ಸಂತಾನಾತ್ತವ ಸಂತಾನಂ ಮಮ ವಿಪ್ರ ಭವಿಷ್ಯತಿ ಸಕ್ತೂನ್ ಇಮಾ ನಚಿತಯೇ ಗೃಹೀತ್ವ ಸಂಪ್ರಯಚ್ಛಮೆ. ಮಾವನಿಗೆ ಈ ಥರ ಹೇಳಿದಂತೆ, ನಿನ್ನ ಮಗನಿಂದ ನನಗೆ ಸಂತಾನ ಆಗಬೇಕು. ನೀವು ನನಗೆ ಪರಮ ಪೂಜ್ಯರು. ಆದ್ರಿಂದ ನನ್ನ ಪಾಲಿನ ಹಿಟ್ಟಿನ ಉಂಡೆಯನ್ನು ತಗೊಂಡು ಅತಿಥಿ ಕೊಡ್ರಿ. ನಮಗೆ ಸದ್ಗತಿ, ನನಗೂ ಸದ್ಗತಿ ಆಗುವುದು ನಿಮ್ಮ ಅನುಗ್ರಹದಿಂದಲೇ. ಮತ್ತೆ ಮಗನ ಮೂಲಕವೇ ತಂದೆಗೂ ಕೂಡ ಕಲ್ಯಾಣ ಆಗಬೇಕು. ಧರ್ಮ, ಅರ್ಥ, ಕಾಮ ಇವು ಮೂರು ಕೂಡ ಧರ್ಮ ಎಲ್ಲವೂ ಕೂಡ ಸಾಧನ ಆಗಿವೆ, ಸ್ವರ್ಗಕ್ಕೆ ಸಾಧನ. ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ ಅಂತನ್ನುವ ಅನ್ನುವ ಅಗ್ನಿಗಳ ಮೂಲಕ ಯಜ್ಞ ಮಾಡಿ ಸ್ವರ್ಗವನ್ನು ಪಡಿತಾರೆ. ಅದರಂತೆ ಪುತ್ರ, ಪೌತ್ರ, ಪ್ರಪೌತ್ರ ಈ ಮೂರು ಬಗೆಯ ಸಂತಾನವೂ ಕೂಡ ಸ್ವರ್ಗ ಪ್ರಾಪ್ತಿಗೆ ಕಾರಣ ಆಗ್ತದೆ. ಮಗ ತಂದೆಯನ್ನ ಋಣದಿಂದ ಮುಕ್ತನನ್ನಾಗಿ ಮಾಡಬೇಕು. ಅವನಿಗೆ ಸದ್ಗತಿ ಆಗ್ತದೆ ಅಂತ ನಾವು ಕೇಳಿದ್ದೀವಿ. ಆದ್ರಿಂದ ನನಗೂ ಈ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿಕ್ಕೆ ಅನುಮತಿ ಕೊಡಿ ಅಂತ ಕೇಳಿದ್ಲವಳು. ಆಗ ಮಾವ ಹೇಳಿದ, ವಾತಾತಪ ವಿಶೀರ್ಣಾಂಗೀಂ ತ್ವಾಂ ವಿವರಣಾಂ ನಿರೀಕ್ಷವೈ. ಗಾಳಿ ಬಿಸಿಲುಗಳ ಹೊಡೆತಕ್ಕೆ ನಿನ್ನ ಶರೀರ ಎಲ್ಲ ಸಿಕ್ಕು ಜರ್ಜರಿತ ಆಗಿದೆ. ನಿನ್ನ ಹಿಟ್ಟಿನ ಭಾಗವನ್ನು ಕಸಿದುಕೊಂಡು ನಾನು
ಆ ಅತಿಥಿಗೆ ಕೊಡೋದು ಹೇಗೆ, ನನಗಿದು ಸರಿ ಕಾಣಿಸೋದಿಲ್ಲ. ಕಲ್ಯಾಣ ವೃತ್ತೆ ಕಲ್ಯಾಣಿ ಅಂತ ಅವಳನ್ನು ಸಂಬೋಧನೆ ಮಾಡಿದೆ. ಷಷ್ಠೇ ಕಾಲೇ ವ್ರತವತೀಂ ಶೌಚಶೀಲ ತಪೋನ್ವಿತಾಂ. ನೀನು ಕೂಡ ಆ 6ನೇ ಕಾಲದಲ್ಲಿ, 3 ದಿವಸಕ್ಕೊಮ್ಮೆ ಅಂತ ಅರ್ಥ ಮಾಡಿದ್ದಾರೆ, 3 ದಿವಸಕ್ಕೊಮ್ಮೆ ಅಲ್ಲ, ಪ್ರತಿನಿತ್ಯದ 6ನೇ ಹೊತ್ತಿನಲ್ಲಿ ಭೋಜನ ಮಾಡುವಂಥವಳು ನಮ್ಮಂತೆನೆ. ನಿರಾಹಾರಳಾಗಿ ನೀನು ಕಷ್ಟಪಡುವುದನ್ನು ನಾನು ನೋಡೋದು ಹೇಗೆ? ನೀನು ಸಣ್ಣ ವಯಸ್ಸಿನವಳು, ಸ್ತ್ರೀ ಬೇರೆ, ಹಸಿವಿನಿಂದ ಪೀಡಿತಳಾಗಿದ್ದೆ, ನಾನು ನಿನ್ನನ್ನು ರಕ್ಷಿಸಬೇಕು. ಅಂಥದ್ರಲ್ಲಿ ನಿನಗೆ ನಾನು ಕಷ್ಟ ಕೊಡೋದು ಹೇಗೆ ಅಂತ ಈ ಬ್ರಾಹ್ಮಣ. ಗುರೋರ್ಮಮ ಗುರುಸ್ತಂ. ಆಗ ಸೊಸೆ ಹೇಳಿದ್ಲು, ನನ್ನ ಗುರುವಾದ ಪತಿಗೂ ನೀವು ಗುರು, ಅವನಿಗೆ ದೇವತೆಯೂ ಹೌದು ನೀವು. ಆದ್ರಿಂದ ಈ ಧರ್ಮ ಕಾರ್ಯದಲ್ಲಿ ನನ್ನ ಪತಿ ನೀವು ಎಲ್ಲರೂ ಪಾಲ್ಗೊಳ್ಳಬೇಕು ಅಂತಾದಾಗ ನಾನು ಪಾಲ್ಗೊಳ್ಳಬೇಕು. ನನ್ನ ಈ ಶರೀರ ಪ್ರಾಣ ಇದೆಲ್ಲವೂ ಕೂಡ ಈ ಸೇವೆಗೆ ಮೀಸಲು. ಆದ್ರಿಂದ ಸದ್ಗತಿ ನನಗಾಗ್ತದೆ. ಅವೇಕ್ಷ್ಯ ಇತಿ ಕೃತ್ವ ಅಹಂ ದೃಢಭಕ್ತೇತಿ ವಾ ದ್ವಿಜ ಚಿಂತ್ಯ ಮಮೇಯಮಿತಿ ವಾ ಸಕ್ತು ನಾದಾತು ಮರ್ಹಸಿ. ನಿಮಗೆ ಮಾವನಾಗಿ ನನ್ನ ಬಗ್ಗೆ ಇವಳನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಭಾವನೆ ಇರ್ತದೆ. ನನ್ನ ಬಗ್ಗೆ ದೃಢವಾದ ಭಕ್ತಿ ಉಳ್ಳವಳಾಗಿದ್ದಾಳೆ, ಗೌರವ ಉಳ್ಳವಳಾಗಿದ್ದಾಳೆ ಅಂತಾದ್ರೂ ಭಾವನೆ ಇರ್ತದೆ. ಅದೇನೇ ಇರಲಿ, ಇವಳು ಹೇಳಿದ್ದು ಚಿಂತನೀಯವಾಗಿದೆ. ಚಿಂತ್ಯ ಮಮೇಯಮಿತಿವ, ಅವಳು ಹೇಳಿದ ಒಂದು ಮಾತು ಆಲೋಚನೆ ಮಾಡಬೇಕಾದ ಮಾತು ಅಂತ ಆದರೂ ಭಾವಿಸಿ. ಹಾಗೆ ಭಾವಿಸಿ ಈ ಹಿಟ್ಟಿನ ಉಂಡೆಯನ್ನು ತಗೊಳ್ರಿ. ನನ್ನನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಚೆನ್ನಾಗಿ ಹೊಟ್ಟೆ ತುಂಬ ಆಹಾರ ಹಾಕಿ ನೋಡ್ಕೊಳ್ಳೋದು ಮಾತ್ರ ಅಲ್ಲ, ನನ್ನ ಕಡೆಯಿಂದ ಧರ್ಮ ಕಾರ್ಯ ಆಗಬೇಕು, ಅದನ್ನು ನೀವು ಮಾಡಬೇಕು. ಅದಕ್ಕೆ ಆ ಧರ್ಮ ಕಾರ್ಯ ನನ್ನ ಕೈಯಿಂದ ಆಗುವಂತೆ ನೀವು ಅನುಕೂಲ ಮಾಡಿಕೊಡ್ಬೇಕು. ಆಗ ಆ ಮಾವ ಹೇಳಿದ, ನೀನು ಯಾತ್ವಂ ಧರ್ಮವೃತೋಪೇತ ಗುರುವೃತ್ತಿಮವೇಕ್ಷಸೆ. ನೀನು ಸಾಧ್ವಿ ಶಿರೋಮಣಿಯಾಗಿದ್ದೆ, ಸದಾಚಾರದಿಂದ ಸೌಶೀಲ್ಯದಿಂದ ಶೋಭಿಸ್ತಾ ಇದ್ದೆ. ಅತಿಥಿ ಸತ್ಕಾರದ ಪುಣ್ಯವನ್ನ ನಾವೆಲ್ಲ ಈಗ ಪಡ್ಕೋತಾ ಇದ್ದೀವಿ. ನಾನು, ನನ್ನ ಹೆಂಡತಿ, ನನ್ನ ಮಗ, ಇವರೆಲ್ಲರೂ ಕೂಡ. ವಧೂನ್ ಅರ್ಹಸಿ ವಂಚನಾಂ. ಆದ್ರೆ ಅದೊಂದು ಪುಣ್ಯ ನಿನಗೆ ಇಲ್ಲದಂತಾಗುವುದು ಬೇಡ. ನಿನ್ನ ಪಾಲಿನ ಹಿಟ್ಟಿನ ಉಂಡೆನೂ ಕೊಡು, ನೋಡೋಣ. ಆ ಮೂಲಕ ನಾವು ಎಲ್ಲರೂ ಕೂಡ ಈ ಪುಣ್ಯವನ್ನು ಹಂಚಿಕೊಳ್ಳೋಣ. ಹೀಗೆ ಸೊಸೆಗೆ ಹೇಳಿ ಅವಳ ಹಿಟ್ಟಿನ ಉಂಡೆಯನ್ನು ತಗೊಂಡ, ಅದನ್ನ ಬ್ರಾಹ್ಮಣನಿಗೆ ಕೊಟ್ಟ, ಅತಿಥಿಗೆ. ಅತಿಥಿ ಅದನ್ನು ತಿಂದು ಸಂತೋಷಪಟ್ಟ. ವಾಸ್ತವಿಕವಾಗಿ ಆ ಅತಿಥಿ ಅಂದ್ರೆ ಅವನು ಬೇರೆ ಯಾರೂ ಆಗಿರಲಿಲ್ಲ, ಯಮಧರ್ಮನೇ, ಸ್ವಯಂ ಧರ್ಮರಾಜನೇ ಅಲ್ಲಿ ಅತಿಥಿ ರೂಪದಿಂದ ಬಂದಿದ್ದ. ಪ್ರೀತಾತ್ಮ ಸತುತಂ ವಾಕ್ಯಂ ಇದಮಾಹ ದ್ವಿಜರ್ಷಭಂ ವಾಗ್ಮಿ ತದಾ ದ್ವಿಜಶ್ರೇಷ್ಠ ಧರ್ಮ ಪುರುಷ ವಿಗ್ರಹ ಅಂತ ಹೇಳ್ತದೆ ಮಹಾಭಾರತ. ಸ್ವಯಂ ಧರ್ಮನೇ ಹೀಗೊಂದು ರೂಪವನ್ನು ತಾಳಿ ಅಲ್ಲಿ ಬಂದಿದ್ದ. ಬಂದು ಆ ಬ್ರಾಹ್ಮಣನ ಧರ್ಮನಿಷ್ಠೆಯನ್ನು ಪರೀಕ್ಷಿಸಿ ಅದನ್ನು ಜಗತ್ತಿಗೆ ತಿಳಿಸಬೇಕು ಅಂತ ಬಯಸಿದ್ದ. ಅವನಿಗೆ ಬಹಳ ಸಂತೋಷ ಆಯಿತು. ನ್ಯಾಯವಾದ ಮಾರ್ಗದಿಂದ ಈ ಸಂಪತ್ತನ್ನ, ಈ ಒಂದು ಆಹಾರವನ್ನು ಸಂಪಾದನೆ ಮಾಡಿದ್ದೆ, ದಾನವನ್ನು ಕೂಡ ಹಾಗೆ ಮಾಡಿದ್ದೆ. ಆದ್ದರಿಂದ ನೀನು ಮಾಡಿದಂಥ ದಾನ ಅದ್ಭುತವಾದ ದಾನ ಆಗಿದೆ. ದೇವತೆಗಳು ಕೂಡ ಇದನ್ನು ಪ್ರಶಂಸಿಸ್ತಾರೆ. ನೋಡಲ್ಲಿ ಆಕಾಶದಿಂದ ಪುಷ್ಪವೃಷ್ಟಿ ಆಗ್ತಿದೆ, ದೇವತೆಗಳಿಗೆ ವಿಸ್ಮಯ ಆಗಿದೆ. ಆದ್ರಿಂದ ನೀನೀಗ ಸ್ವರ್ಗಲೋಕಕ್ಕೆ ಹೋಗು. ನಿನ್ನ ಪಿತೃಗಳಿಗೂ ಕೂಡ ಇದರಿಂದ ಉದ್ಧಾರ ಆಗ್ತದೆ. ನೀನು ಸ್ವರ್ಗಕ್ಕೆ ಹೋಗಲಿಕ್ಕೆ ಯೋಗ್ಯ. ಯಾಕೆಂದ್ರೆ ಯಜ್ಞ ತಪಸ್ಸು ಎಲ್ಲವನ್ನೂ ಕೂಡ ಮಾಡಿದ್ದೆ, ಮತ್ತೆ ಶುದ್ಧವಾದಂತಹ ಧರ್ಮವನ್ನು ಮಾಡಿದ್ದೆ. ಅಗಹ್ವರೇಣ ಧರ್ಮೇಣ ಅಂತಾರೆ. ಅಗಹ್ವರೇಣ ಧರ್ಮೇಣ ಅಥವಾ ಅಗರ್ಹಿತೇನ ಧರ್ಮೇಣ ಅಂತ ಇತರ ಪಾಠಾಂತರಗಳಿವೆ. ಅಂತೂ ಶುದ್ಧವಾದ ಧರ್ಮವನ್ನು ಆಚರಣೆ ಮಾಡಿದ್ದೆ. ಇಂಥ ದುರ್ಭಿಕ್ಷದಂಥ ಕಷ್ಟ ಕಾಲದಲ್ಲೂ ಕೂಡ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡಿದ್ದೆ.
ಆದ್ರಿಂದ ನೀನು ಸದ್ಗತಿ ಪಡಿಲಿಕ್ಕೆ ಯೋಗ್ಯ. ಕ್ಷುಧಾ ನಿರ್ಣುದತಿ ಪ್ರಜ್ಞಾಂ ಧರ್ಮ ಬುದ್ಧಿಂ ವ್ಯಪೋಹತಿ, ಕ್ಷುಧಾ ಪರಿಗತ ಜ್ಞಾನ ಧೃತಿಂ ತ್ಯಜತಿ ಚೈವ ಹಿ, ಬುಭುಕ್ಷಾಂ ಜಯತೆ ಯಸ್ತು ಸಸ್ವರ್ಗಂ ಜಯತೆ ಧ್ರುವಂ. ಮನುಷ್ಯನಿಗೆ ಸಾಮಾನ್ಯವಾಗಿ ಏನಾಗ್ತದೆ, ಹಸಿವಾಗಿಬಿಟ್ರೆ ಅದು ಆ ಬುದ್ಧಿಯನ್ನು ಹಾಳು ಮಾಡ್ತದೆ, ಮತ್ತೆ ಅವನ ವಿವೇಕ ಹಾಳಾಗಿಬಿಡ್ತದೆ. ಹಸಿವಿನಿಂದ ಮಾಡಬಾರದಂತ ಕೃತ್ಯಗಳನ್ನೆಲ್ಲ ಮಾಡಿಬಿಡ್ತಾನೆ. ಧರ್ಮ ಬುದ್ಧಿನೂ ಹೋಗ್ತದೆ, ಜ್ಞಾನ ನಷ್ಟ ಆಗ್ತದೆ, ಮನುಷ್ಯ ಧೈರ್ಯಗೆಡ್ತಾನೆ. ಎಲ್ಲಾ ಥರದ ಆಪತ್ತಿಗೂ ಕೂಡ ಈ ಹಸಿವನ್ನೋದೇ ಕಾರಣ. ಹಸಿವೇ ಮೂಲತಃ ಮನುಷ್ಯನನ್ನ ಈ ಥರದ ನಾನಾ ಥರದ ಅಕಾರ್ಯಗಳಲ್ಲಿ ತೊಡಗಿಸಿಬಿಡ್ತದೆ. ಅಂತ ಹಸಿವನ್ನು ಗೆದ್ದರೆ ಅವನು ಸ್ವರ್ಗವನ್ನೇ ಗೆದ್ದಂತೆ ಅಂತದೆ ಮಹಾಭಾರತ. ಬುಭುಕ್ಷಾಂ ಜಯತೆ ಯಸ್ತು ಸ ಸ್ವರ್ಗಂ ಜಯತೆ ಧ್ರುವಂ ಅಂತ. ಬುಭುಕ್ಷಾ ಅಂದ್ರೆ ಇಲ್ಲಿ ಕೇವಲ ಹೊಟ್ಟೆ ಹಸಿವು ಮಾತ್ರ ಅಲ್ಲ. ಭಾಗವತನೇ ಅದನ್ನು ಇನ್ನೊಂದು ಕಡೆ ಹೇಳಿದೆ, ಔಪಸ್ಥ್ಯ ಜೈಹ್ಯ ಕಾರ್ಪಣ್ಯಾತ್ ಗೃಹಪಾಲಾಯತೆ ಜನಃ ಅಂತ. ತುಂಬಾ ಸುಂದರವಾದಂತಹ ಮಾತು ಇವೆಲ್ಲ. ಮನುಷ್ಯ ಉಪಸ್ಥೇಂದ್ರಿಯ ಮತ್ತು ಜಿಹ್ವೇಂದ್ರಿಯ ಇವುಗಳಿಗೆ ದಾಸನಾಗ್ತಾನೆ. ದಾಸನಾಗಿ ಗೃಹಪಾಲಾಯತೆ, ಇನ್ನೊಬ್ಬರ ಮನೆ ಕಾಯುವ ನಾಯಿಯಂತೆ ಆಗಿಬಿಡ್ತಾನೆ. ದೀನನಾಗಿ ಅಸಂಸ್ಕೃತರ ನೀಚರ ಸೇವೆಯನ್ನು ಮಾಡುವಂತ ಪ್ರಸಂಗ ತಂದುಕೋತಾನೆ. ಜಿಹ್ವೇಂದ್ರಿಯ, ಹೊಟ್ಟೆ ಅಂತೂ ಎಲ್ಲರೂ ತುಂಬಿಸ್ಕೊಳ್ಳೇಬೇಕು. ಪಂಡಿತರು ತುಂಬಿಸ್ಕೋಬೇಕು, ಪಾಮರರು ತುಂಬಿಸ್ಕೋಬೇಕು, ಶ್ರೀಮಂತರು ಬಡವರು ಪ್ರತಿಯೊಬ್ಬರು ತುಂಬಿಸ್ಕೋಬೇಕು. ಅದಲ್ಲದೆ ಉಪಸ್ಥ, ಮನುಷ್ಯನಿಗೆ ಹೊಟ್ಟೆ ಮಾತ್ರ ತುಂಬಿದ್ರೆ ಸಾಲದು, ತಾನು ತನ್ನದಾದಂಥ ಒಂದು ಕುಟುಂಬವೊಂದಿಗನಾಗಬೇಕು ಅನ್ನುವಂಥ ಅಪೇಕ್ಷೆ ಎಲ್ರಿಗೂ ಇರ್ತದೆ. ಅದಕ್ಕಾಗಿ ಇವೆರಡು ಇಂದ್ರಿಯಗಳು ಮನುಷ್ಯನನ್ನು ತುಂಬಾ ಆಟ ಆಡಿಸುವಂತಹ ಇಂದ್ರಿಯಗಳು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದರಿಂದ ಇಲ್ಲಿ ಬುಭುಕ್ಷ ಅಂದ್ರೆ ಹೊಟ್ಟೆ ಹಸಿವು ಮತ್ತು ಉಳಿದ ಇಂದ್ರಿಯಗಳ ಹಸಿವು ಕೂಡ ಹೌದು, ಹಾಗೂ ತಿಳ್ಕೋಬಹುದು. ಇಲ್ಲಿ ಬಂದದ್ದು ಹೊಟ್ಟೆ ಹಸಿವಿನ ಬಗ್ಗೆ, ಆದರೂ ಅದನ್ನೂ ಒಂದು ತಿಳ್ಕೊಳ್ಬಹುದು. ಒಂದು ಕಥೆ ಇದೆ ಒಂದು ಪುರಾಣದಲ್ಲಿ. ಋಷಿಗಳೆಲ್ಲ ಒಂದು ಬಾರಿ ಒಂದು ದೊಡ್ಡ ಯಜ್ಞ ಮಾಡ್ತಿದ್ರಂತೆ. ಆಗ ನಾರದರು ಅಲ್ಲಿಗೆ ಬಂದರು. ಅವ್ರು ಹೇಗೆ ಬಂದರು ಅಂದ್ರೆ ನಗ್ನರಾಗಿ ಕುಣಿತಾ ಬಂದ್ರಂತೆ. ಅವರಿಗೆ ಋಷಿಗಳಿಗೆಲ್ಲ ಆಶ್ಚರ್ಯ. ಮತ್ತೆ ನಗ್ನರಾಗಿ ಕುಣಿತಾ ಬಂದದ್ದು ಮಾತ್ರ ಅಲ್ಲ, ನಾರದರು ಒಂದು ಕೈಯಲ್ಲಿ ತಮ್ಮ ಜಿಹ್ವೇಂದ್ರಿಯವನ್ನ ಮತ್ತೊಂದು ಕೈಯಲ್ಲಿ ಉಪಸ್ಥೇಂದ್ರಿಯವನ್ನು ಇಟ್ಕೊಂಡಿದ್ರಂತೆ. ಇದೇನು ಇಟ್ಕೊಂಡು ಬರ್ತಾ ಇದ್ದೀರಿ, ಕುಣಿತಾ ಬೇರೆ ಇದ್ದೀರಿ, ನಿಮ್ಮ ಯಾವತ್ತಿನ ದಿನಚರಿಯಂತೆ ಯಾವತ್ತಿನ ವೇಷದಂತೆ ಇವತ್ತಿನ ವೇಷ ಬೇರೆ ಇಲ್ಲ, ನೀವು ಈ ಜಗತ್ತಿನಲ್ಲಿ ದೇವತೆಗಳು, ಮನುಷ್ಯರು, ರಾಕ್ಷಸರು ಇವರೆಲ್ಲರ ಸಂಪರ್ಕ ಇದ್ದವರು, ಇಂಥ ವಿಚಿತ್ರವಾದ ಚರ್ಯೆಯನ್ನು ತೋರಿಸುವ ಮೂಲಕ ಏನೋ ಸಂದೇಶ ಕೊಡ್ಲಿಕ್ಕೆ ಹೊರಟಿರ್ಬೇಕು. ನೀವು ನಿಮ್ಮ ಧೋರಣೆ ಆದರೂ ಏನು ಹೇಳಲಿಕ್ಕೆ ಹೊರಟಿದ್ದೀರಿ ಅಂತ ಅವರೆಲ್ಲ ಕೇಳಿದ್ರಂತೆ. ನೀವು ಏನು ಯಜ್ಞ ಮಾಡಿದ್ರೇನು, ಏನು ದೊಡ್ಡ ತಪಸ್ಸು ಮಾಡಿದ್ರೇನು, ಇವೆರಡು ಇಂದ್ರಿಯಗಳನ್ನು ಗೆಲ್ಲದೆ ಹೋದ್ರೆ ಉಳಿದ ಯಾವ ಯಜ್ಞಗಳಿಂದಾದ್ರೂ ಏನು ಲಾಭ ಅಂತ ತೋರಿಸುವುದಕ್ಕಾಗಿ ನಾನು ಈ ತರ ವರ್ತಿಸ್ತಾ ಇದ್ದೀನಿ ಅಂದ್ರಂತವ್ರು ನಾರದರು. ಅದು ಆ ದೊಡ್ಡ ಋಷಿಗಳಿಗೆ ಆ ನಾರದರು ಮಾಡಿದ್ರು, ಆ ಥರ ಪಾಠ ಹೇಳಿದ್ರು ಅನ್ನೋದಕ್ಕಿಂತ ನಮ್ಮಂತಹ ಸಾಮಾನ್ಯರಾದವರು ನಾವು ಮಾಡುವಂತಹ ಸಂಧ್ಯಾವಂದನೆ, ದೇವ್ರ ಪೂಜೆ, ವೈಷ್ಣದೇವ ಪಾಠ ಪ್ರವಚನ ಎಲ್ಲವೂ ಕೂಡ ತೋರಿಕೆಯದಾಗಿ ಬಿಟ್ಟಿರ್ತದೆ ಅನೇಕ ಬಾರಿ. ಅದರಲ್ಲೊಂದು ತಥ್ಯಾಂಶ ಇರೋದಿಲ್ಲ ಅಂತಲ್ಲ, ಒಂದಿಷ್ಟು ಧರ್ಮ ಬುದ್ಧಿ ಇರ್ತದೆ, ಆದರೆ ಆಷಾಢಭೂತತನ ಇರುವುದೇ ಹೆಚ್ಚು. ಯಾರ್ಯಾರನ್ನೋ ಮೆಚ್ಚಿಸ್ಲಿಕ್ಕಾಗಿ, ಮತ್ತಾರನ್ನೋ ನಮ್ಮ ಅಧೀನರನ್ನಾಗಿ ಮಾಡ್ಕೊಳ್ಳಿಕ್ಕಾಗಿ, ಅವ್ರು ಯಾರ್ದೋ ಮನೆಗೆದ್ದು ನಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕಾಗಿ ನಾವಿಂಥದನ್ನೆಲ್ಲ ಮಾಡಿಬಿಡ್ತೇವೆ. ಅದರಿಂದ ಈ ಮಾತು ಮುಖ್ಯವಾಗಿ ಮನುಷ್ಯರಿಗೆ ಹೆಚ್ಚು. ಧರ್ಮಧ್ವಜರು ಧರ್ಮವನ್ನ ತಮ್ಮ ಲಾಂಛನವನ್ನಾಗಿ ಮಾಡಿಕೊಂಡು ಅದರಿಂದ ಹೊಟ್ಟೆ ಹೊರೆಯುವಂತಹ ಮಂದಿ ಏನಿದ್ದಾರೆ ಅವರಿಗೆ ಆ ಮಾತು ಹೆಚ್ಚು ಅನ್ವಿತ ಆಗ್ತದೆ. ಅದರಿಂದ ಕ್ಷುಧಾ ಅಂದ್ರೆ ಹೊಟ್ಟೆ ಹಸಿವು ಮಾತ್ರ ಅಲ್ಲ, ಇಂದ್ರಿಯಗಳ ಹಸಿವು. ಎಲ್ಲಾ ಇಂದ್ರಿಯಗಳ, ಈ ಕರ್ಮೇಂದ್ರಿಯಗಳ, ಜ್ಞಾನೇಂದ್ರಿಯಗಳ ಹಸಿವನ್ನೇ ಹಸಿವು ಅಂತ ಇಲ್ಲಿ ಹೇಳಿದ್ದಾರೆ ಅಂತ ನಾವು ಭಾವಿಸಬಹುದು.
ಯದಾ ದಾನ ರುಚಿ ಸ್ಯಾದ್ವೈ ತದಾ ಧರ್ಮೋ ನ ಸೀದತೆ. ಮನುಷ್ಯ ದಾನ ಮಾಡುವ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು. ದಾನ ಮಾಡುವುದಂದ್ರೆ ಆಹಾರ ದಾನ ಮಾಡುವುದು, ಧನದಾನ, ವಸ್ತ್ರದಾನ, ವಿದ್ಯಾದಾನ, ಯಾವ ದಾನ ಆದರೂ ಮಾಡಬಹುದು. ಮಗನ ಮೇಲಿನ ಸ್ನೇಹ, ಪತ್ನಿಯ ಬಗ್ಗಿನ ಪ್ರೀತಿ ಯಾವುದನ್ನೂ ಗಮನಿಸದೆ ದಾನ ಧರ್ಮವೇ ಅತ್ಯಂತ ಶ್ರೇಷ್ಠ ಅಂತ ಭಾವಿಸಿದ್ರೆ ಅದು ಬಹಳ ಶ್ರೇಷ್ಠ. ನೀನು ಆ ಥರ ಮಾಡಿದಿ. ಹಸಿವು ಬಾಯಾರಿಕೆಯನ್ನು ನೀವು ಯಾರೂ ಗಣನಕ್ಕೆ ತಗೊಳ್ಳಿಲ್ಲ. ದ್ರವ್ಯಾಗಮೋ ನೃಣಾಂ ಸೂಕ್ಷ್ಮ ಪಾತ್ರೇ ದಾನಂ ತತಃ ಪರಂ. ಮನುಷ್ಯ ಧರ್ಮಾಚರಣೆ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಂ ದುಷ್ಕರಂ ಅಂತ ಹೇಳ್ತಾರಲ್ಲ, ಸತ್ಯವನ್ನು ಹೇಳಬೇಕು ಅಂತ ಎಲ್ಲರೂ ಬಯಸ್ತಾರೆ. ನಾವು ಸತ್ಯವನ್ನು ಹೇಳಬೇಕು, ಇನ್ನೊಬ್ರು ಸತ್ಯವನ್ನೇ ಹೇಳಬೇಕು ಅಂತ ಎಲ್ಲರೂ ಕೂಡ ತಿಳ್ಕೊಂಡಿರ್ತಾರೆ. ಅದು ಸತ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದ್ರಲ್ಲಿ ಎಲ್ಲರೂ ವಿಫಲರಾಗ್ತಾರೆ. ಹಾಗೆ ಧರ್ಮಾಚರಣೆ ಎಲ್ಲರೂ ಮಾಡಬೇಕು ಅಂತಂತಾರೆ, ದಾನ ಮಾಡಬೇಕು ಅಂತಂತಾರೆ. ಆದರೆ ಹೇಗೆ ಧನವನ್ನು ಸಂಪಾದನೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗಿರ್ತದೆ. ದ್ರವ್ಯ ಆಗಮ, ದ್ರವ್ಯದ ಧನದ ಒಳಹರಿವು, ನಾವು ಸಂಪಾದನೆ ಮಾಡುವುದೇನಿದೆಯಲ್ಲ ಅದು ಬಹಳ ಸೂಕ್ಷ್ಮ. ಯಾರಿಗೂ ಕೂಡ ಬಾಧೆ ಕೊಡದಂತೆ ಆ ಧನವನ್ನು ಸಂಪಾದನೆ ಮಾಡಬೇಕಾಗ್ತದೆ. ಅಷ್ಟು ಎಚ್ಚರ ಇರಬೇಕಾಗ್ತದೆ ಮನುಷ್ಯನಿಗೆ. ಅದ್ರೋಹೇಣ ಇವ ಭೂತಾನಾಂ ಅಲ್ಪದ್ರೋಹೇಣ ವಾಪುನಃ ಅಂತ ಮಹಾಭಾರತನೇ ಒಂದು ಕಡೆ ಹೇಳ್ತದೆ. ಯಾವ ಜೀವಕ್ಕೂ, ಈ ಭೂಮಿಯಲ್ಲಿರುವಂತಹ ಯಾವ ಜೀವಕ್ಕೂ ನಮ್ಮಿಂದ ತೊಂದರೆ ಆಗಬಾರದು. ನಾವು ಆಹಾರಕ್ಕಾಗಿ ಮಾಡುವ ಪ್ರಯತ್ನದಿಂದ ಜೀವಿಸಲಿಕ್ಕಾಗಿ ನಮ್ಮ ಹಕ್ಕನ್ನು ನಾವೇನು ಚಲಾಯಿಸ್ತೇವೆ ಅದರಿಂದಾಗಿ ಈ ಜಗತ್ತಿನಲ್ಲಿರುವಂತಹ ಯಾವ ಜೀವಕ್ಕೂ ಹಾನಿ ಆಗಬಾರದು. ಆ ಥರ ಆಹಾರ ಸಂಪಾದನೆ ಮಾಡಬೇಕು ಅಂತಾರೆ. ಆದರೆ ಪ್ರಾಯ ನಮಗೆ ಯಾರಿಗೂ ಕೂಡ ಆ ಥರ ಬದುಕಲಿಕ್ಕೆ ಆಗೋದಿಲ್ಲ. ಯಾರಿಗೂ ತೊಂದರೆ ಕೊಡದೆ ಬದುಕಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದ್ರಿಂದ ಅಲ್ಪದ್ರೋಹೇಣವ ಪುನಃ, ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ದ್ರೋಹ ಮಾಡಿ ಆದರೂ ಬದುಕು ಅಂತ. ನಾವು ನಮ್ಮ ಹೊಟ್ಟೆ ಹೊರೆಯುವುದಕ್ಕಿಂತ ಹೆಚ್ಚಾಗಿ ಆಹಾರವನ್ನು, ಭೋಗ ಪದಾರ್ಥಗಳನ್ನು ಸಂಪಾದನೆ ಮಾಡಲಿಕ್ಕೆ ಇವತ್ತು ತೊಡಗಿಬಿಟ್ಟಿದ್ದೇವೆ. ಹಾಗೆ ತೊಡಗಿ ಹೆಚ್ಚಿನ ಪಾಪವನ್ನು ಗಳಿಸ್ತಾ ಇದ್ದೇವೆ. ಹೆಚ್ಚಿನ ಪಾಪ ಗಳಿಸಿ ಅಂತ ಪಾಪದ ಮೂಲಕ ಗಳಿಸಿದ ಧನವನ್ನು ದಾನಕ್ಕಾಗಿ ವಿನಿಯೋಗಿಸ್ತಾ ಇದ್ದೇವೆ. ಇದು ನಮ್ದೊಂದು ಮಹಾಪಾಪದ ಕಾರ್ಯ ಅಂತ ನಾವು ತಿಳ್ಕೋಬೇಕೆಲ್ಲರೂ. ಮತ್ತೆ ದಾನ ಮಾಡುವಾಗಲೂ ಕೂಡ ಕೇವಲ ಪ್ರತಿಷ್ಠೆಯ ಕಾರಣಕ್ಕಾಗಿ, ಯಾರನ್ನು ಮೆಚ್ಚಿಸ್ಲಿಕ್ಕೆ ಆದ ಕಾರಣಕ್ಕಾಗಿ ದಾನ ಮಾಡುವುದಲ್ಲ. ಪಾತ್ರೇ ದಾನಂ ತತಃ ಪರಂ, ಸತ್ಪಾತ್ರೆಗೆ ದಾನ ಮಾಡಬೇಕು, ಅದು ಮುಖ್ಯ. ಕಾಲಃ ಪರತರೋ ದಾನಾತ್, ಮತ್ತೆ ಉಚಿತವಾದ ಕಾಲವನ್ನು ತಿಳ್ಕೊಂಡು ದಾನ ಮಾಡಬೇಕು. ಯಾವ ಕಾಲದಲ್ಲಿ ಏನು ದಾನ ಕೊಡಬೇಕು ಅದನ್ನೇ ಕೊಡಬೇಕು. ಯಾವ ದೇಶದಲ್ಲಿ ಏನು ದಾನ ಕೊಡಬೇಕು ಅದನ್ನೇ ಕೊಡಬೇಕು. ಯಾವ ಪಾತ್ರನಿಗೆ ಏನು ದಾನ ಕೊಡಬೇಕು ಅದನ್ನೇ ಕೊಡಬೇಕು. ಶ್ರದ್ಧೆಯಿಂದ ದಾನ ಮಾಡುವುದೇನಿದೆ ಮತ್ತೆ ಕಾಲವನ್ನು ತಿಳ್ಕೊಂಡು ದಾನ ಮಾಡುವುದೇನಿದೆಯಲ್ಲ ಅವೆಲ್ಲವೂ ಬಹಳ ಶ್ರೇಷ್ಠ. ಕಾಲಃ ಪರತರೋ ದಾನಾತ್ ಶ್ರದ್ಧಾ ಚೈವ ತತಃ ಪರ. ಸರಿಯಾದ ಕಾಲದಲ್ಲಿ ದಾನ ಮಾಡುವುದಕ್ಕಿಂತಲೂ ಸರಿಯಾದ ಶ್ರದ್ಧೆಯಿಂದ ದಾನ ಮಾಡುವುದು ಹೆಚ್ಚು ಯೋಗ್ಯ. ಅದನ್ನೇ ತೈತ್ರಿಯ ಉಪನಿಷತ್ತು ಶ್ರದ್ಧೆಯಾದೇಯಂ ಭಿಯಾದೇಯಂ ಸಂವಿದಾದೇಯಂ, ಸಂವಿದ ಅಂದರೆ ತಿಳುವಳಿಕೆಯ ಮೂಲಕ ಸರಿಯಾಗಿ ಅರಿತು ದಾನ ಮಾಡಬೇಕು ಅಂತ ಹೇಳಿದೆ. ಶ್ರದ್ಧೆಯಾದೇಯಂ, ಶ್ರದ್ಧೆಯಿಂದ ದಾನ ಮಾಡಬೇಕು ಅಂತ ಹೇಳಿದೆ. ಸ್ವರ್ಗದ್ವಾರಂ ಸುಸೂಕ್ಷ್ಮಂ ಹಿ ನರೈಹಿ ಮೋಹ ನ ದೃಶ್ಯತೆ. ಸ್ವರ್ಗಕ್ಕೆಲ್ಲರೂ ಹೋಗ್ಬೇಕು ಅಂತ ಬಯಸ್ತಾರೆ, ಸದ್ಗತಿ ಆಗಬೇಕು ಅಂತ ಎಲ್ಲರೂ ಬಯಸ್ತಾರೆ. ಆದ್ರೆ ಸ್ವರ್ಗಕ್ಕೆ ಹೋಗ್ಬೇಕು ಹೇಗೆ? ಅದು ಬಹಳ ಸೂಕ್ಷ್ಮವಾದ ಒಂದು ಮಾರ್ಗ. ಆ ಸ್ವರ್ಗವನ್ನು ನಮ್ಗೆ ಕೊಡುವಂತಹ ಮಾರ್ಗಗಳು ಬಹಳ ಸೂಕ್ಷ್ಮ ಆದ್ರಿಂದ ಮನುಷ್ಯ ಅಲ್ಲಿ ವಿಫಲ ಆಗ್ತಾನೆ. ಸ್ವರ್ಗಾರ್ಗಲಂ ಲೋಭ ಬೀಜಂ, ಸ್ವರ್ಗದ ಮಾರ್ಗ ನಮ್ಮ ಎದುರಿಗೆ ಈಗ ತೆರೆದೇ ಇದೆ. ದೊಡ್ಡ ಹೆಬ್ಬಾಗಿಲಿದೆ, ನಾವೆಲ್ಲರೂ ಅಲ್ಲಿ ಹೋಗ್ಬೇಕು ಅಂತ ಬಯಸಿದ್ದೇವೆ. ಬಾಗಿಲು ಬೇಕಾಷ್ಟು ದೊಡ್ಡದಿದೆ. ಎಷ್ಟೇ ಜನ ನಮ್ಮಂತವ್ರು ಹೋಗ್ಬೇಕು ಅಂದ್ರೂ ಆ ಬಾಗಿಲಲ್ಲಿ ಅವಕಾಶವೂ ಇದೆ. ಆದರೆ ಅಲ್ಲೊಂದು ದೊಡ್ಡ ಚಿಲಕ ಇದೆ, ಅಗಳಿ ಇದೆ. ಅದು ಯಾವ ಅಗಳಿ ಅಂದ್ರೆ ಅದು ತುಂಬಾ ಸ್ವಾರಸ್ಯದ ಸಂಗತಿ ಇದು. ಸಾಮಾನ್ಯವಾಗಿ ಅಗಳಿ ಎಲ್ಲಿರ್ತದೆ? ಬಾಗಿಲಿಗಿರ್ತದೆ. ನಾವು ಆ ಬಾಗಿಲಿನ ಮೂಲಕ ಹಾದು ಹೋಗುವವರು ಆ ಬಾಗಿಲಿನಲ್ಲಿರುವಂತಹ ಅಗಳಿಯನ್ನು ತೆಗಿಬೇಕಾಗ್ತದೆ. ಅಗಳಿಯನ್ನು ನಾವ್ಯಾರು ನಮ್ಮ ಜೊತೆ ಕಟ್ಕೊಂಡು ಓಡಾಡೋದಿಲ್ಲ. ಬಾಗಿಲೆಲ್ಲಿರ್ತದೋ ಅಲ್ಲೇ ಅಗಳಿ ಇರ್ತದೆ. ಯಾರೆಲ್ಲಿ ಹೋಗ್ತಾರೋ ಅಗಳಿ ತೆಗಿತಾರೆ, ಬಾಗಿಲಿನ ಮೂಲಕ ಹೋಗ್ತಾರೆ. ಆದ್ರೆ ನಾವು ಸ್ವರ್ಗಕ್ಕೆ ಈಗ ಹೋಗ್ಬೇಕಾಗಿದೆಯಲ್ಲ, ಇದಕ್ಕೊಂದು ದೊಡ್ಡ ಅಗಳಿ ಇದೆ.
ಆ ಅಗಳಿ ಬಾಗಿಲಿನಲ್ಲಿಲ್ಲ, ಅದು ನಮ್ಮಲ್ಲಿದೆ ಅಂತಾರೆ. ಅದೇನಂದ್ರೆ ಲೋಭ ಅನ್ನುವುದೇ ದೊಡ್ಡ ಚಿಲಕ. ಸ್ವರ್ಗಾರ್ಗಲಂ ಲೋಭ ಬೀಜಂ. ಆ ಲೋಭವನ್ನು ನಾವೆಲ್ಲೆಲ್ಲಿ ಹೋಗ್ತಿದ್ದೀವೋ ನಾವೆಲ್ಲ ಅಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದೇವೆ. ಯಾವುದೇ ಜನ್ಮದಲ್ಲಿ, ಹಿಂದಿನ ಅನೇಕ ಜನ್ಮಗಳಲ್ಲಿ ಪ್ರಾಣಿಯಾಗಿ ಹುಟ್ಟಲಿ, ಪಕ್ಷಿಯಾಗಿ ಹುಟ್ಟಲಿ, ಮೀನಾಗಿ ಹುಟ್ಟಲಿ, ಮನುಷ್ಯನಾಗಿ ಹುಟ್ಟಲಿ, ಏನೇ ಆಗಿ ಹುಟ್ಟಿದ್ರು ಲೋಭ ಯಾವತ್ತೂ ನಮ್ಮನ್ನು ಬೆನ್ನು ಬಿಡೋದಿಲ್ಲ. ಆದ್ರಿಂದ ಸ್ವರ್ಗದ ಆ ಬಾಗಿಲಿನ ಮೂಲಕ ನಾವು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವರ್ಗಕ್ಕೆ ಹೋಗಿ ಮುಟ್ಟೋದು ಯಾವಾಗ? ಸ್ವರ್ಗ ಅಂದ್ರೆ ಎಲ್ಲ ಕಡೆ ಸದ್ಗತಿ ಅಂತಾನೆ ಅರ್ಥ. ರಾಗ ಗುಪ್ತಂ ದುರಾಸತಂ. ಆ ಲೋಭ ಅಂದ್ರೆ ದುರಾಸೆ. ಆ ದುರಾಸೆಯನ್ನು ಬಿಡ್ಲಿಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ರಾಗ, ಅನೇಕ ವಸ್ತುಗಳ ಬಗ್ಗೆ ನಮಗೆ ಆಸೆ ಮತ್ತೆ ದ್ವೇಷ ಇವೆಲ್ಲ ತುಂಬಿಕೊಂಡಿವೆ ನಮ್ಮಲ್ಲಿ. ಆದ್ರಿಂದ ಆ ಆಸೆ ಅಂದ್ರೆ ಸಾಮಾನ್ಯವಾದ ಮೂಲಭೂತವಾದಂತಹ ಆಸೆ. ಅಂತಹ ಆಸೆಯಿಂದಾಗಿ ದುರಾಸೆ ಹುಟ್ಟಿಬಿಟ್ಟಿದೆ. ತಂತು ಪಶ್ಯಂತಿ ಪುರುಷಾಹ ಜಿತಕ್ರೋಧಾಹ ಜಿತೇಂದ್ರಿಯಾಹ. ಈ ಕಾರಣದಿಂದಾಗಿ ಆ ಸ್ವರ್ಗದ ಬಾಗಿಲು ಅಂತನ್ನೋದು ದುರಾಸದ ಒಳಗೆ ಹೋಗೋದೇ ಕಷ್ಟ. ಅಲ್ಲಿ ಕೋಪವನ್ನು ಗೆಲ್ಲಬೇಕು, ಇಂದ್ರಿಯಗಳನ್ನು ಗೆದ್ದಿರಬೇಕು, ತಪೋನಿಷ್ಠರಾದವರಾಗಿರ್ಬೇಕು, ದಾನ ಮಾಡುವವರಾಗಿರ್ಬೇಕು. ಅಂಥವರು ಲೋಭ ರಾಗಗಳನ್ನು ಗೆದ್ದರೆ ಬ್ರಾಹ್ಮಣ ತಪಸಾಯುಕ್ತ ಯಥಾಶಕ್ತಿ ಪ್ರದಾಯಿನ, ಅವರು ಆ ಸ್ವರ್ಗದ ಬಾಗಿಲಿನ ಮೂಲಕ ಹಾದು ಸ್ವರ್ಗವನ್ನು ತಲುಪಬಲ್ಲರು. ಸಹಸ್ರ ಶಕ್ತಿಶ್ಚ ಶತಂ ಶತಶಕ್ತಿ ದಶಾಪಿಚ ತದ್ಯಾತ್ ಅಪಶ್ಚ ಯಶ್ ಶಕ್ತ್ಯ ಸರ್ವೇ ತುಲ್ಯಫಲಾಹ ಸ್ಮೃತಾಹ. ಸ್ವರ್ಗಾರ್ಗಲಂ ಅಂತ ನಾವು ನೋಡಿದ್ವಿ. ಈಗ ಸ್ವರ್ಗದ ಬಾಗಿಲಿಗೆ ಈ ಲೋಭ ಅಂತ ಅನ್ನೋದೊಂದು ಅಗಲಿಯಾಗಿದೆ ಅಂತ. ಅದಕ್ಕೆ ದಕ್ಷಿಣ ಭಾರತದ ಪಾಠಗಳಲ್ಲೆಲ್ಲ ಸಂಗಾರ್ಗಲಂ, ಸಂಘ ಅನ್ನುವುದೇ ಒಂದು ದೊಡ್ಡ ಅಗಳಿ ಅಂತ ವರ್ಣನೆ ಮಾಡ್ತಾರೆ. ಮತ್ತೆ ಲೋಭಕೀಲಂ, ಸಂಘ ಅರ್ಗಲಂ ಲೋಭಕೀಲಂ. ಒಂದು ಬಾಗಿಲು ಅಂದಮೇಲೆ ಅದಕ್ಕೊಂದು ಅಗಳಿ ಇರ್ತದೆ, ಅಗಳಿಯೇ ಅಗಲ, ಅರ್ಗಲ. ಮತ್ತೆ ಕೀಲು ಅಂತ ಒಂದಿರ್ತದೆ. ಆ ಕೀಲುಗಳನ್ನು ಬಾಗಿಲಿನ ಚೌಕಟ್ಟಿಗೂ ಬಾಗಿಲಿನ ಚೌಕಟ್ಟಿನ ಜೊತೆಗೆ ಹೊಂದಿಸಿರ್ತಾರೆ, ಅದೇ ಕೀಲುಗಳು. ರಾಗಗುಪ್ತಂ ದುರಾಸದಂ. ಹಾಗಾಗಿ ಸಂಗಾರ್ಗಲಂ ಅಂತಿದೆ. ಸಂಘ ಅಂದ್ರೆ ನಾವು ಈ ಜಗತ್ತಿನಲ್ಲಿ ಯಾರ್ಯಾರ್ದೋ ಜೊತೆ ಸಂಘ ಮಾಡಿದ್ದೇವಲ್ಲ, ಆ ಸಂಘ ಅಂತನ್ನುವುದೇ ಆ ಸ್ವರ್ಗದ ಬಾಗಿಲಿಗೆ ಒಂದು ಅಗಳಿ ಅಂತಿದೆ. ಮತ್ತೆ ದುರಾಸೆ ಎನ್ನುವುದು ಅದಕ್ಕೊಂದು ಕೀಲಿನಂತಿದೆ, ಕೀಲಕದಂತಿದೆ ಅಂತ ಅದರ ಅರ್ಥ ಆಗ್ತದೆ. ದಕ್ಷಿಣ ಭಾರತದ ಪಾಠನೂ ಕೂಡ ಆ ದೃಷ್ಟಿಯಿಂದ ಚೆನ್ನಾಗೇ ಇದೆ. ಅದಕ್ಕಾಗಿ ಸಂಘವನ್ನು ಮಾಡುವಾಗ ಸಜ್ಜನರ ಸಂಘ ಮಾಡಬೇಕೆ ಹೊರತು ದುರ್ಜನರ ಸಂಘ ಮಾಡಬಾರದು. ದುರ್ಜನರು ನಾವು ನಮ್ಮವರು ಅಂತ ಯಾರ್ಯಾರನ್ನು ಅಭಿಮಾನಿಸಿ ಅವ್ರ ಬಗ್ಗೆ ಏನು ಸಂಘ ಮಾಡಿಬಿಡ್ತೀವಲ್ಲ, ಅದೆಲ್ಲ ಒಂದು ಚಿಲಕ ಇದ್ದಂತೆ. ತುಂಬಾ ಸುಂದರವಾದ ಪಾಠ ಆ ದೃಷ್ಟಿಯಿಂದ ದಕ್ಷಿಣ ಭಾರತದ ಪಾಠ. ಚಿಲಕ ನಮ್ಮನ್ನು ಹೇಗೆ, ಹಾಕಿದ ಚಿಲಕ ನಮ್ಮನ್ನು ಹೇಗೆ ತಡೀತದೋ ಹಾಗೆ ದುರ್ಜನರ ಸಂಘ, ಮೂರ್ಖರ ಸಂಘ ಅಂತನ್ನೋದು ನಮಗೆ ನಮ್ಮ ಮುನ್ನಡೆಗೆ, ನಮ್ಮ ಅಭಿವೃದ್ಧಿಗೆ, ನಮ್ಮ ಏಳಿಗೆಗೆ ಬಾಧಕ ಆಗ್ತದೆ. ಅದನ್ನ ಗೆಲ್ಲಬೇಕು ಯಾವತ್ತೂ ಕೂಡ. ಈ ವೈಷ್ಣವ ಪಾಠದಲ್ಲಿ ಒಂದು ಅನುವಾದ ತಪ್ಪಾಗಿದೆ, ಅದನ್ನು ನಾವು ಗಮನಿಸಬೇಕು. ಸ್ವರ್ಗಾರ್ಗಲಂ ಲೋಭಬೀಜಂ ಅಂತ ಉತ್ತರ ಭಾರತದ ಪಾಠದಲ್ಲಿದೆ. ಆದರೆ ದಕ್ಷಿಣ ಭಾರತದ ಪಾಠದಲ್ಲಿ, ವೈಷ್ಣವ ಪಾಠದಲ್ಲಿ ಸಂಗಾರ್ಗಲಂ ಲೋಭಕೀಲಂ ಅಂತಿದೆ. ವೈಷ್ಣವ ಪಾಠದಲ್ಲಿ ಸಂಗಾರ್ಗಿಲಂ ಅಂತನ್ನೋದನ್ನೇ ಇಟ್ಕೊಂಡಿದ್ದಾರೆ. ಆದರೆ ಸಂಗಾರ್ಗಲಂ ಲೋಭಕೀಲಂ ಅಂತ ಪಾಠ ಇಟ್ಕೊಂಡು ಕೂಡ ಅದನ್ನ ಅನುವಾದ ಮಾಡುವಾಗ ಉತ್ತರ ಭಾರತದ ಪಾಠಕ್ಕೆ ಅನುಸಾರವಾಗಿ ಅನುವಾದ ಮಾಡಿಬಿಟ್ಟಿದ್ದಾರೆ. ಸ್ವರ್ಗದ ಬಾಗಿಲಿಗೆ ಲೋಭವೆಂಬ ಬೀಜವು ತಡೆಯಾಗಿದೆ ಅಂತ. ಇದು ತಾವು ಯಾವ ಪಾಠವನ್ನು ಇಟ್ಕೊಂಡಿದ್ದೀವಿ ಅಂತ ಅನ್ನೋದನ್ನ ಸರಿಯಾಗಿ ಗಮನಿಸದೆ ಆ ಪಾಠಕ್ಕೆ ಸರಿಯಾಗಿ ಅನುವಾದ ಮಾಡದೇನೆ ಇನ್ನೊಂದು ಯಾವುದೋ ಅನುವಾದವನ್ನ ಇಲ್ಲಿ ತಂದು ಹಾಕಿರುವುದರ ಪರಿಣಾಮ. ನಾವು ಸ್ವೀಕರಿಸಿದ ಪಾಠ ಸರಿಯೋ ತಪ್ಪು ಅಂತ ಅನ್ನೋದೊಂದು ವಿಷಯ ಬೇರೆ. ಆದರೆ ಆ ಪಾಠಕ್ಕೆ ತಕ್ಕಂತೆ ಅನುವಾದ ಆದರೂ ಇರಬೇಕು. ನಾವೇ ಹೇಳುವ ಪಾಠಕ್ಕೂ ನಾವು ಹೇಳುವ ಅರ್ಥಕ್ಕೂ ಯಾವುದೇ ಸಂಬಂಧ ಇಲ್ಲದೆ ಹೋದ್ರೆ ಅದು ತುಂಬಾ ಶೋಚನೀಯ ಆಗ್ತದೆ. ಇನ್ನೊಬ್ರು ಯಾರೋ ಹೇಳಿದ ಅನುವಾದಗಳನ್ನ ನಾವು ನಮ್ಮದನ್ನಾಗಿ ಮಾಡ್ಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು.
ಸಹಸ್ರ ಶಕ್ತಿಶ್ಚ ಶತಂ ಅನ್ನೋ ಶ್ಲೋಕದ್ದು ಅರ್ಥ ನೋಡ್ಬೇಕು ನಾವೀಗ. ದಾನ ಮಾಡುವ ಮನುಷ್ಯನಿಗೆ 1000 ವಸ್ತುಗಳನ್ನು ದಾನ ಮಾಡಲಿಕ್ಕೆ ಶಕ್ತಿ ಇರಬಹುದು. ಆದರೆ ಆ ಸಂದರ್ಭದಲ್ಲಿ 1000 ಆಗದೆ ಹೋದ್ರೆ 100 ವಸ್ತುಗಳನ್ನಾದರೂ ದಾನ ಮಾಡಿದರೆ, ಆದ್ರಿಂದ 1000 ವಸ್ತುವನ್ನು ಮಾಡಿದ್ರೆ 1000 ವಸ್ತುಗಳನ್ನು ದಾನ ಮಾಡಿದಂಥ ಫಲ ಸಿಗ್ತದೆ ಅವನಿಗೆ. ಶತಶಕ್ತಿ ದಶಾಪಿಚ, 100 ವಸ್ತುಗಳನ್ನು ದಾನ ಮಾಡಲಿಕ್ಕೆ ಶಕ್ತಿ ಇದ್ದಾಗ 10 ವಸ್ತುಗಳನ್ನು ದಾನ ಮಾಡಿದರೆ ಆವಾಗಲೂ ಅವನಿಗೆ 100 ವಸ್ತುಗಳನ್ನು ದಾನ ಮಾಡಿದ ಫಲ ಸಿಗ್ತದೆ. ಏನನ್ನೂ ದಾನ ಮಾಡಲಿಕ್ಕೆ ಶಕ್ತಿ ಇಲ್ಲದೆ ಇದ್ದಾಗ ಶ್ರದ್ಧಾಪೂರ್ವಕವಾಗಿ ಬಾಯಾರಿದವನಿಗೆ ನೀರನ್ನಾದರೂ ಕುಡಿಲಿಕ್ಕೆ ಕೊಟ್ರೆ ಅವನಿಗೂ 100, 10 ಇತ್ಯಾದಿ ವಸ್ತುಗಳನ್ನು ದಾನ ಮಾಡಿದ ಫಲ ಬರ್ತದೆ ಅಂತ ಹೇಳ್ತಾರೆ. ರಂತಿದೇವ ಪ್ರಾದಾತ್ ಅಕಿಂಚನ, ಅವನು ಈಗಾಗಲೇ ಅನೇಕ ಯಜ್ಞಗಳನ್ನು ಮಾಡಿ ತನ್ನಲ್ಲಿರುವಂತಹ ಸಂಪತ್ತನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದ. ಹೀಗೆ ಅವನ ಸ್ಥಿತಿ ಆಗಿತ್ತು. ಆದರೂ ಕೊನೆಗೆ ತನ್ನ ಹತ್ರ ಬಂದವರಿಗೆ ನೀರನ್ನಾದರೂ ದಾನ ಮಾಡಿದ. ಆ ಒಂದು ಪುಣ್ಯಕರ್ಮದಿಂದ ಅವನು ಸ್ವರ್ಗಕ್ಕೆ ಹೋದ ಅಂತ ವರ್ಣನೆ ಮಾಡ್ತಾರೆ. ನ ಧರ್ಮ ಪ್ರೀಯತೆ ತಾತ ದಾನೈ ದತ್ತೈ ಮಹಾಫಲೈ ನ್ಯಾಯಲಬ್ಧೈ ಯಥಾ ಸೂಕ್ಷ್ಮೈ ಶ್ರದ್ಧಾಪೂತೈ ಸತುಷ್ಯತೆ. ಯಮಧರ್ಮನಾಗಲಿ ಸ್ವಯಂ ಪರಮಾತ್ಮನಾಗಲಿ ನ್ಯಾಯಕ್ಕನುಸಾರವಾಗಿ ನಾವು ಸಂಪಾದನೆ ಮಾಡಿದ ಧನದಿಂದ ದಾನ ಮಾಡಿದರೆ ಏನು ತೃಪ್ತಿಯನ್ನು ಪಡಿತಾರೆ, ಆ ರೀತಿಯಾಗಿ ಅನ್ಯಾಯದಿಂದ ಗಳಿಸಿದ ದುಡ್ಡಿನಿಂದ ದಾನ ಮಾಡಿದರೆ ಅವರಿಗೆ ಅದರಿಂದ ತೃಪ್ತಿ ಆಗೋದಿಲ್ಲ. ಆದ್ರಿಂದ ಮನುಷ್ಯ ದಾನ ಎಷ್ಟು ಮಾಡ್ತಾನೆ ಅಂತ ಅನ್ನೋದು ಮುಖ್ಯ ಅಲ್ಲ. ಕಡಿಮೆ ದಾನ ಮಾಡಿದ್ರೂ ತೊಂದರೆ ಇಲ್ಲ, ಆದರೆ ಗಳಿಸಿದ್ದೆಲ್ಲವೂ ಕೂಡ ಸನ್ಮಾರ್ಗದಿಂದ ಗಳಿಸಿದ್ದಾಗಿರ್ಬೇಕು, ದುರ್ಮಾರ್ಗದಿಂದ ಗಳಿಸಿದ್ದಾಗಿರಬಾರದು. ಧರ್ಮ ಪುರುಷನಿಗೆ, ಧರ್ಮಶುದ್ಧ ವಾಚ್ಯನಾದ ಪರಮಾತ್ಮನಿಗೆ ಅದರಿಂದ ತೃಪ್ತಿ ಆಗೋದಿಲ್ಲ. ಗೋ ಪ್ರಧಾನ ಸಹಸ್ರಾಣಿ ದ್ವಿಜೇಭ್ಯ ಅದಾತ್ ನೃಗೋ ನೃಪಃ. ನೃಗ ಅಂತ ಒಬ್ಬ ರಾಜ 1000 ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ್ದ. ಆದರೆ ಆತ ದಾನ ಮಾಡುವಾಗ ಆ ಗೋವುಗಳ ಹಿಂಡೆ ಏನಿತ್ತಲ್ಲ, ಅದರಲ್ಲಿ ಬೇರೆ ಯಾರ್ದೋ ಒಂದು ಗೋವು ಕೂಡ ಸೇರ್ಕೊಂಡ್ಬಿಟ್ಟಿತ್ತು. ಇನ್ಯಾರ್ದೋ ಒಂದು ಗೋವನ್ನ ಮತ್ತೊಬ್ಬ ಅವನು ಬ್ರಾಹ್ಮಣನಿಗೆ ಅವನು ದಾನ ಮಾಡಿಬಿಟ್ಟ. ಆದ್ರಿಂದ ಅವನು ದುಃಖಕ್ಕೆ ಗುರಿಯಾಗಬೇಕಾಯಿತು. 1000 ಗೋವುಗಳನ್ನು ದಾನ ಮಾಡುವುದು ಮಹಾಫಲದಾಯಕನೇ. ಆದರೆ ಅವನು ಅಜ್ಞಾನದಿಂದಾಗಿ, ಪ್ರಮಾದದಿಂದಾಗಿ ಬೇರೆ ಯಾರ್ದೋ ಗೋವನ್ನು ಇನ್ನೊಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿದ್ರಿಂದ ದುಃಖಕ್ಕೆ ಈಡಾಗಬೇಕಾಯಿತು. ಅದರಿಂದ ಅವನು ದೊಡ್ಡ ಒಂದು ಓತಿಕೇತದ ಜನ್ಮವನ್ನು ತಾಳಿ ಕಷ್ಟಪಟ್ಟ ಅಂತ ಅದು ರಾಮಾಯಣದಲ್ಲಿದೆ, ಮಹಾಭಾರತದಲ್ಲೂ ಕೂಡ ಇದೆ, ಭಾಗವತದಲ್ಲೂ ಕೂಡ ಕಥಾ ಕೇಳಿ ಬರ್ತದೆ. ಶಿಬಿ ತನ್ನ ಶರೀರದ ಮಾಂಸವನ್ನೇ ದಾನ ಮಾಡಿಕೊಟ್ಟ. ಆದ್ರಿಂದ ಆ ಸ್ವರ್ಗಲೋಕದಲ್ಲಿ ಅವನು ಸುಖವಾಗಿದ್ದಾನೆ. ಶಿಬಿ ಮಾಂಸವನ್ನೇ ದಾನ ಮಾಡಿಕೊಟ್ಟ ಕಥೆಯನ್ನು ಕೂಡ ಪ್ರಸಿದ್ಧವಾಗಿದೆ. ಅದರಿಂದ ಇಲ್ಲೇನು ಹೆಚ್ಚು ಹೇಳೋದಿಲ್ಲ. ಅವನ ಬಳಿಗೆ ಅಗ್ನಿ ಮತ್ತು ಇಂದ್ರ ಇಬ್ರು ಕೂಡ ಒಂದು ಪಾರಿವಾಳ ಮತ್ತೆ ಹದ್ದಿನ ರೂಪದಲ್ಲಿ ಬಂದರು ಅವನ ಧರ್ಮ ಬುದ್ಧಿಯನ್ನು ಪರೀಕ್ಷೆ ಮಾಡಲಿಕ್ಕೆ. ಅವನು ಆ ಪಾರಿವಾಳ ಹದ್ದಿನಿಂದ ಹೆದರಿ ಬಂದಾಗ ಅದಕ್ಕೆ ರಕ್ಷಣೆ ಕೊಟ್ಟ. ಹದ್ದು ತನ್ನ ಆಹಾರ ಈ ಪಾರಿವಾಳ ಅದನ್ನು ಕೊಡು ಅಂತ ಹೇಳಿತು. ಆಗ ಇವನು ಹೆಚ್ಚು ವಿಚಾರ ಮಾಡದೆ ನನ್ನ ದೇಹದ ಮಾಂಸವನ್ನಾದರೂ ಕೊಟ್ಟೇನು, ಪಾರಿವಾಳವನ್ನು ಕೊಡುವುದಿಲ್ಲ ಅಂತ. ಹೀಗೆ ತನ್ನ ದೇಹದ ಮಾಂಸವನ್ನೇ ಕೊಟ್ಟು ಸ್ವರ್ಗಲೋಕದಲ್ಲಿ ಸಂತೋಷಪಟ್ಟ ಅಂತ ವರ್ಣನೆ ಮಾಡ್ತಾರೆ. ಮಹಾವೈಭವದಿಂದ ಮಾಡಿದ ದಾನವೇ ದೊಡ್ಡ ದಾನ ಅಂತೇನಲ್ಲ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಶಕ್ತಿಗನುಸಾರವಾಗಿ ಏನು ದಾನ ಮಾಡ್ತಾರೆ ಆ ದಾನವೇ ಬಹಳ ಮುಖ್ಯವಾದಂತಹ ದಾನ. ಶ್ರದ್ಧೆಯಿಂದ ನ್ಯಾಯದಿಂದ ಸಂಪಾದನೆ ಮಾಡಿದ ಧನದಿಂದ ಮಾಡಿದಂತಹ ದಾನ ಅನೇಕ ಯಜ್ಞಗಳಿಂದ ಮಾಡಿದಂತಹ ಪುಣ್ಯವನ್ನು ಮೀರಿಸ್ತದೆ. ನ ಯಜ್ಞೈ ವಿವಿಧೈ ವಿಪ್ರ ಯಥಾ ನ್ಯಾಯೇನ ಸಂಚಿತೈ ಅಂತ ಮಹಾಫಲ ಇದೆ ಅದಕ್ಕೆ. ಕ್ರೋಧಾತ್ ದಾನಫಲಂ ಹಂತೆ ಲೋಭಾತ್ ಸ್ವರ್ಗಂ ನ ಗಚ್ಚತಿ. ಅನೇಕ ಬಾರಿ ಮನುಷ್ಯನಲ್ಲಿ ಸದ್ಗುಣಗಳಿರಬಹುದು, ಆದರೆ ಸದ್ಗುಣಗಳ ಕಾರಣದಿಂದಾಗಿಯೂ ಕೂಡ, ಸದ್ಗುಣಗಳಿದ್ರೂ ಕೂಡ ಯಾವುದೋ ಒಂದು ವಿಷಯದಲ್ಲಿ ಅವನು ಕೋಪ ಮಾಡಿಕೊಂಡ್ರೆ, ಅದರಲ್ಲೂ ತನ್ನ ಸುತ್ತಮುತ್ತಲಿರುವಂತಹ ಸಜ್ಜನರ ಮೇಲೆ ಅವನು ಕುಪಿತನಾದರೆ
ಅದೊಂದು ದುರ್ಗುಣ. ಆ ದುರ್ಗುಣದ ಕಾರಣದಿಂದಾಗಿ ಅವನಿಗೆ ದಾನ ಮಾಡಿದ ಪುಣ್ಯ ಎಲ್ಲವೂ ಕೂಡ ಹಾಳಾಗುವಂತೆ ಆಗಿಬಿಡ್ತದೆ. ಲೋಭ ಇದ್ರೆ ಅದು ನಮ್ಮ ಸ್ವರ್ಗದ ಮಾರ್ಗವನ್ನು ತಡೆಯುತ್ತದೆ. ನ್ಯಾಯೋಚಿತವಾದ ರೀತಿಯಲ್ಲಿ ಜೀವನ ನಡೆಸಿ ಹಾಗೆ ತಪಸ್ಸಿನಿಂದ ಬದುಕುವವನು ಸ್ವರ್ಗವನ್ನು ಪಡಿತಾನೆ. ದಾನವಿತ್ ಸ್ವರ್ಗಮಶ್ನುತೆ ಅಂತ ಆ ಶ್ಲೋಕ. ಅಲ್ಲಿಗೆ 102ನೇ ಶ್ಲೋಕ ಈ ಅಧ್ಯಾಯದ್ದು ಸಮಾಪ್ತವಾಗಿದೆ. ಅದರೊಂದಿಗೆ ಈ ಭಾಗನೂ ಸಮಾಪ್ತವಾಗಿದೆ. ಈ ಮುಂದಿನ ಭಾಗದಲ್ಲಿ ಈ ದಾನದ ಕುರಿತಾದಂತಹ ಇನ್ನೂ ಅನೇಕ ವರ್ಣಗಳಿವೆ, ಅದನ್ನ ನೋಡೋಣ.